ಎಲ್ಲರಿಗೂ ಇಗ್ನೈಟ್ ಮಾಹಿತಿಗೆ ಸ್ವಾಗತ. ಸ್ನೇಹಿತರೆ, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ, ವೈದ್ಯಕೀಯ ಸೇವೆಗಳ ಇಲಾಖೆ ಮತ್ತು ಇನ್ನಿತರ ಇಲಾಖೆಗಳು ಒಟ್ಟು 233 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಇದರ ಅಧಿಸೂಚನೆ ದಿನಾಂಕ ಬಂದ್ಬಿಟ್ಟು 6/8/2026 ಆಗಿದೆ. ಹುದ್ದೆಗಳ ವಿವರ ಮತ್ತು ಖಾಲಿ ಹುದ್ದೆಗಳ ಸಂಖ್ಯೆ. ಹುದ್ದೆ ಫಾರ್ಮಸಿ ಆಫೀಸರ್, ನರ್ಸಿಂಗ್ ಆಫೀಸರ್. ವೇತನ ಶ್ರೇಣಿ ಒಟ್ಟಾರೆ 44,000ರಿಂದ 83,000 ರೂಪಾಯಿಗಳು. ಒಟ್ಟು ಹುದ್ದೆಗಳ ಸಂಖ್ಯೆ 98 ಆಗಿದೆ. ಸ್ನೇಹಿತರೆ, ಹಾಗೆ ನರ್ಸಿಂಗ್ ಆಫೀಸರಿಗೆ ಬಂದರೆ ವೇತನ ಶ್ರೇಣಿ 54,000ರಿಂದ 99,000ವರೆಗೆ. ಹುದ್ದೆಗಳ ಸಂಖ್ಯೆ 90 ಆಗಿದೆ. ಒಟ್ಟು ಸಾಮಾನ್ಯ ವೃಂದದಲ್ಲಿ ಉಳಿದಿರುವಂಥ ಹುದ್ದೆಗಳು 188 ಹುದ್ದೆಗಳು. ಇಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ, ಅಂದರೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಒಟ್ಟು 45 ಹುದ್ದೆಗಳಿವೆ. ಅದರಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಹುದ್ದೆ ನರ್ಸಿಂಗ್ ಆಫೀಸರ್, ವೇತನ ಶ್ರೇಣಿ 54,000ರಿಂದ 99,400 ರೂಪಾಯಿಗಳು. ಒಟ್ಟು ಹುದ್ದೆಗಳ ಸಂಖ್ಯೆ 23 ಆಗಿದೆ. ಇನ್ನು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ, ವೈದ್ಯಕೀಯ ಸೇವೆಗಳ ಇಲಾಖೆ ಅಂದರೆ ESI, ಇದಕ್ಕೆ ಸಂಬಂಧಪಟ್ಟಂತೆ ಫಾರ್ಮಸಿ ಆಫೀಸರಿಗೆ ವೇತನ ಶ್ರೇಣಿ 44,000ರಿಂದ 83,000 ರೂಪಾಯಿಗಳು. ಒಟ್ಟು 11 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಇನ್ನು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ, ವೈದ್ಯಕೀಯ ಸೇವೆಗಳ ಇಲಾಖೆ ನರ್ಸಿಂಗ್ ಆಫೀಸರ್ 54,000ರಿಂದ 99,000 ರೂಪಾಯಿಗಳು. ಒಟ್ಟು 11 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಒಟ್ಟು 45 ಹುದ್ದೆಗಳು. ಕಲ್ಯಾಣ ಕರ್ನಾಟಕ ಮತ್ತು ಸಾಮಾನ್ಯ ವೃಂದ ಎರಡು ಸೇರಿ ಒಟ್ಟು 233 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ ಫಾರ್ಮಸಿ ಆಫೀಸರ್, ಇದಕ್ಕೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಫಾರ್ಮಸಿಯಲ್ಲಿ ಡಿಪ್ಲೊಮೊ ಡಿ.ಫಾರ್ಮಾ ಹಾಗೂ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ನೋಂದಣಿ ಕಡ್ಡಾಯ ಆಗಿರಬೇಕು. ನೆಕ್ಸ್ಟು ನರ್ಸಿಂಗ್ ಆಫೀಸರ್, ESI ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರ ಅಧಿಕೃತಗೊಂಡ ಸಂಸ್ಥೆಯಿಂದ ಸಾಮಾನ್ಯ ನರ್ಸಿಂಗಲ್ಲಿ ಡಿಪ್ಲೊಮೊವನ್ನು ಪಡೆದಿರಬೇಕು ಹಾಗೂ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೋಂದಣಿ ಕಡ್ಡಾಯವಾಗಿರಬೇಕು. ನಂತರ ನರ್ಸಿಂಗ್ ಆಫೀಸರ್, ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ. ಸೊ ಇದರಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ BSc ನರ್ಸಿಂಗ್ ಪದವಿ ಅಥವಾ PUC + GNM ಕೋರ್ಸ್ ಇರಬೇಕು. ಕೆಳಕಂಡಂತೆ ಭಾರತೀಯ ಅಥವಾ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಮಾನ್ಯತೆ ಪಡೆದ ಸಂಸ್ಥೆ ಜೊತೆಗೆ ಅಭ್ಯರ್ಥಿಯು PG ಅಥವಾ ಪದವಿ, PUC, SLC, ಡಿಪ್ಲೊಮೊದಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು. ನೆಕ್ಸ್ಟು ವಯೋಮಿತಿಗೆ ಸಂಬಂಧಪಟ್ಟಂತೆ ಕನಿಷ್ಠ ವಯಸ್ಸು ಎಲ್ಲ ವರ್ಗಕ್ಕೆ ಸಂಬಂಧಪಟ್ಟಂತೆ 18 ವಯಸ್ಸು ಆಗಿರಲೇಬೇಕು. ಮತ್ತು ಸಾಮಾನ್ಯ ವರ್ಗ, ಸೊ ಇದಕ್ಕೆ ಸಂಬಂಧಪಟ್ಟಂತೆ 40 ವರ್ಷ, ಅಂದರೆ ಮ್ಯಾಕ್ಸಿಮಮ್ 40 ವರ್ಷ, ಗರಿಷ್ಠ ವಯಸ್ಸು 40 ವರ್ಷ ಆಗಿರಬೇಕು ಸಾಮಾನ್ಯ ವರ್ಗಕ್ಕೆ ಸಂಬಂಧಪಟ್ಟಂತೆ. ಅದೇ ಪ್ರವರ್ಗ 2A, 2B, 3A, 3B 43 ವರ್ಷ ಆಗಿರಬೇಕು ಗರಿಷ್ಠ ವಯಸ್ಸು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1, ಇದಕ್ಕೆ ಸಂಬಂಧಪಟ್ಟಂತೆ 45 ವರ್ಷ ಆಗಿರಬೇಕು. ಮಾಜಿ ಸೈನಿಕ, ವಿಕಲಚೇತನ, ವಿಧವೆಯರು ಸೇರಿ ಇತರೆ ವಿಶೇಷ ವರ್ಗಗಳಿಗೆ ಹೆಚ್ಚುವರಿ ವಯೋಮಿತಿ ಸಡಿಲಿಕೆ ಅಧಿಸೂಚನೆಯಲ್ಲಿ ಲಭ್ಯವಾಗಿದೆ ಸ್ನೇಹಿತರೆ. ಇದರ ಅಧಿಸೂಚನೆಯನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಸೊ ಅದರ ಮೂಲಕ ನೀವು ಹೋಗಿ ನೋಡಬಹುದು. ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಪ್ರವರ್ಗ 2A, 2B, 3A, 3B ಒಟ್ಟು 750 ರೂಪಾಯಿ ಆಗಿರುತ್ತೆ. ಅದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ, ತೃತೀಯ ಲಿಂಗಿಗಳು 500 ರೂಪಾಯಿಗಳು ಶುಲ್ಕ ಆಗಿರುತ್ತೆ ಅರ್ಜಿ ಶುಲ್ಕ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿಗಳ ಶುಲ್ಕವಾಗಿರುತ್ತದೆ ಸ್ನೇಹಿತರೆ. ಇನ್ನು ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 7/8/2026. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/8/2026. ಶುಲ್ಕ ಪಾವತಿಯ ಕೊನೆಯ ದಿನಾಂಕ 31/8/2026.
2026 ಆಗಿದೆ ಸ್ನೇಹಿತರೆ. ಇನ್ನು ಆಯ್ಕೆ ವಿಧಾನ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಲಿಖಿತ ಪರೀಕ್ಷೆ ಇರಲಾಗುವುದು. ಅದರ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುವುದು. ಸಾಮಾನ್ಯ ಜ್ಞಾನ 100 ಪ್ರಶ್ನೆಗಳಿಗೆ 100 ಅಂಕಗಳು, ಒಟ್ಟು 2 ಗಂಟೆ ಅವಕಾಶ ಇರುತ್ತದೆ. ಅದಾದಮೇಲೆ ಪತ್ರಿಕೆ 2 ಅಂದರೆ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತದೆ. ಹುದ್ದೆಗಳಿಗೆ ಸಂಬಂಧಿಸಿದ ವಿಷಯಾನುಸಾರವಾಗಿ ಪ್ರಶ್ನೆಗಳು 100, ಅಂಕಗಳು 100, 2 ಗಂಟೆಯ ಅವಧಿಯಾಗಿರುತ್ತದೆ ಸ್ನೇಹಿತರೆ. ಋಣಾತ್ಮಕ ಮೌಲ್ಯಮಾಪನ ಕೂಡ ಇರುತ್ತೆ. 0.25 ಅಂದರೆ 0.25 ಅಂಕ ಕಡಿತವಾಗುತ್ತದೆ. ಕನ್ನಡ ಭಾಷಾ ಪರೀಕ್ಷೆ ಅಂದರೆ SSC ಅಥವಾ PUC ಹಂತದಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದದ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಲಾಗುವುದು ಸ್ನೇಹಿತರೆ. ಇನ್ನು ವೇತನ ಶ್ರೇಣಿಯನ್ನು ಆಲ್ರೆಡಿ ಇಲ್ಲಿ ಡಿಸ್ಕ್ಲೋಸ್ ಮಾಡಿದ್ದೀನಿ. ಇನ್ನೊಂದು ಸತಿ ಹೇಳಬೇಕಂದ್ರೆ, ಫಾರ್ಮಸಿ ಆಫೀಸರಿಗೆ ಒಟ್ಟು 44,425ರಿಂದ 83,700 ರೂಪಾಯಿಗಳು ಮೂಲ ವೇತನ ಶ್ರೇಣಿ. ನರ್ಸಿಂಗ್ ಆಫೀಸರಿಗೆ ಬಂದರೆ 54,175ರಿಂದ 99,400. ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆ ಈ ಹುದ್ದೆಗಳಿಗೆ ಸೌಲಭ್ಯವಾಗಿರುತ್ತದೆ ಅಥವಾ ಲಭ್ಯವಾಗಿರುತ್ತದೆ ಸ್ನೇಹಿತರೆ. ಇನ್ನು ಅರ್ಜಿ ಸಲ್ಲಿಸೋ ವಿಧಾನ ಯಾವ ಥರ ಅಂದರೆ, https://cetonline.karnataka.gov.in/ke ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ. ಇನ್ನು ಇದರ ಎಲ್ಲ ತರಹದ ಅಧಿಸೂಚನೆಯನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇದರ ಎಲ್ಲ ತರಹದ ಅಧಿಸೂಚನೆಯನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಆ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಸೊ ಅಲ್ಲಿ ಹೋಗಿ ನೀವು ಸಂಪೂರ್ಣವಾಗಿ ತಿಳಿದು ನೀವು ಅರ್ಜಿಯನ್ನು ಸಲ್ಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ. ನಿಮ್ಮ ಪಾಸ್ಪೋರ್ಟ್ ಸೈಜಿನ ಫೋಟೋ ಬಂದುಬಿಟ್ಟು 50 KB ಇಂದ 200 KB ಒಳಗೆ ಇರಬೇಕು ಮತ್ತು ಬಿಳಿ ಹಿನ್ನೆಲೆಯ ಭಾವಚಿತ್ರ ಆಗಿರಬೇಕು. ಪಾಸ್ಪೋರ್ಟ್ ಸೈಜಲ್ಲಿ ಬಿಳಿ ಹಿನ್ನೆಲೆ ಇರಬೇಕು. ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ವೈಟ್ ಇರಬೇಕು. ಆಮೇಲೆ ನಿಮ್ಮ ಸಿಗ್ನೇಚರ್ ಬಂದುಬಿಟ್ಟು 50 KB ಇಂದ 70 KB ಒಳಗೆ ಇರಬೇಕು ಸ್ನೇಹಿತರೆ. ಎರಡೂ ಕೂಡ JPG ಫಾರ್ಮೆಟಲ್ಲಿ ಇರಬೇಕು ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದರ ಪೂರ್ತಿ ನೋಟಿಫಿಕೇಷನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ಅಲ್ಲಿ ಹೋಗಿ ಸಂಪೂರ್ಣವಾಗಿ ತಿಳಿದು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಧನ್ಯವಾದಗಳು.